ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಇವತ್ತು ಯಲಹಂಕದಲ್ಲಿ ಸಖತ್ತು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಆದರೆ ಎರಡು ಕಡೆ ಈ ಒಂದು ಜಯಂತ್ಯೋತ್ಸವವನ್ನು ಮಾಡಲಾಯಿತು. ಒಂದು ವಿಶ್ವನಾಥ್ ಕಡೆಯವರು ಮತ್ತು ಸಂಸದ ಸುಧಾಕರ್ ಅವರು. ನಮ್ಮ ಜೊತೆ ವಿಶ್ವನಾಥ್ ಅವರಿದ್ದಾರೆ. ಸರ್, ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀರಾ ಕಾರ್ಯಕ್ರಮ, ನೋಡ್ತಾ ಇದ್ದೀವಿ ನಾವು. ತುಂಬ ವಿಭಿನ್ನವಾಗಿ, ವಿಶೇಷವಾಗಿ, ತುಂಬ ಕಳೆ ಕಟ್ಟಿದೆ. ಮತ್ತೊಂದು ಭಾಗದಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಜಯಂತ್ಯೋತ್ಸವ ಮಾಡ್ತಾರೆ. ಯಾಕೆ ಯಲಹಂಕ ಕ್ಷೇತ್ರದಲ್ಲಿ ಎರಡೆರಡು ಕಡೆ ಅಂತ? ಇಲ್ಲಿಯವರೆಗೂ 18 ವರ್ಷದಿಂದ ಒಟ್ಟಾಗೆ ಮಾಡ್ತಾ ಇದ್ದೀವಿ ನಾವೆಲ್ಲ ಕೂಡ. ಕಾಂಗ್ರೆಸ್ಸು, JDS, BJP ಎಲ್ಲರೂ ಕೂಡ ನಾವು ಮಾಡೋಕೆ ಬಂದು ಸೇರ್ಕೊತಾ ಇದ್ರು. ಆದರೆ ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರದ ಸಂಸದರಾದಂಥ ಅತ್ಯಂತ ಗೌರವಾನ್ವಿತರಾದಂಥ ಸುಧಾಕರ್ ಅವರ ಚಿತಾವಣೆಯಿಂದ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಎರಡು ಮಾಡಿದ್ರು. ಅವರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ BJPನೂ ಎರಡು ಭಾಗ ಮಾಡವ್ರೆ, ಕಾರ್ಯಕರ್ತರು ಎರಡು ಭಾಗ ಮಾಡೋಕ್ಕೆ ಹೋಗ್ತಾರೆ. ಕೆಂಪೇಗೌಡರು ವಂಶಸ್ಥರು ಅಂತ ಹೇಳ್ಕೊಳ್ತಕ್ಕಂಥ ಸುಧಾಕರ್ ಅವರು ಕೂಡ ಎರಡು ಜಯಂತ್ಯೋತ್ಸವವನ್ನು ಮಾಡ್ತಕ್ಕಂಥ ಅಪಕೀರ್ತಿಗೆ ಮೊದಲನೇ ಬಾರಿಗೆ ಅವ್ರು ಒಳಗಾಗಿರ್ತಕ್ಕಂಥದ್ದು. ಭಾಳ ನಾನು ದುಃಖದಿಂದ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಅವರು ಸುಧಾಕರ್ ಅವರು BJP ಅಂತ ಒಬ್ಬರೇ ಒಬ್ಬರು ಒಂದು 5-6 ಜನ ಇರಬೇಕು ಅವ್ರ ಜೊತೆಯಲ್ಲಿ. ಇವತ್ತು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಕುತ್ಕೊಳ್ಳೋಂಥ ದುಸ್ಥಿತಿ ಅವ್ರು ಬಂದು ಮುಟ್ಟೈತೆ. ಅಲ್ಲಿ ಇವತ್ತು ನೋಡಿರ್ಬೋದು, ಅಲ್ಲಿ ಯಾರ್ಯಾರು ಅವ್ರ ಜೊತೆಯಲ್ಲಿದ್ದರು ಅಂತ. 10,000 ಜನ ನಾವು ಜನ ಸೇರಿಸ್ತೀವಿ ಅಂತ ಹೇಳಿದರು. ಬೆಳಗ್ಗೆ ವಾಕಥಾನಲ್ಲಿ ಎಷ್ಟು ಜನ ಇದ್ದರು ಅಂತೇಳಿ ನಿಮಗೂ ಗೊತ್ತು. ಇಡೀ ಸ್ಟೇಡಿಯಮ್ಮೇ ತಗೊಂಬಿಟ್ರು, ತುಂಬಾಕ್ಬಿಡ್ತೀವಿ ಅಂತೇಳಿ. ಎಷ್ಟು ಜನ ಚಿತ್ತು, ಚೇರುಗಳು ಖಾಲಿ ಇತ್ತು ಅನ್ನೋದು ಕೂಡ ತಾವು ನೋಡಿದ್ದೀರಿ. ನಮ್ಮ ಮೆರವಣಿಗೆಯಲ್ಲಿ ಎಷ್ಟು ಜನ ಇದ್ರು ಅಂತ ಕೂಡ ನೋಡಿದ್ದೀರಿ. ಸುಧಾಕರ್ ಅವರೇ, ನೀವೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತೇಳಿ ಗೊತ್ತಾಯಿತು. ನಾನು ಇಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಬೇಕಂತೆ. ನನಗೆ ಆತ ದರಿದ್ರ ಬಂದಿಲ್ಲ. ಇಲ್ಲಿ ಪಾರ್ಟಿ ಕಟ್ಟಿದಿರೋ ನಾನು, ನನ್ನ ಕಾರ್ಯಕರ್ತರು 48 ವರ್ಷದಿಂದ ಇಲ್ಲಿ ಪಾರ್ಟಿಯನ್ನು ಕಟ್ಟಿದ್ದೀವಿ. ನಿಂತರ 3 ದಿನಕ್ಕೆ ಜಂಪಿಂಗ್ ಜಪಾನ್ ನಾನಲ್ಲ. ಯಾಕಂದರೆ ನೀನು ನಿನ್ನ ಸಾಮರ್ಥ್ಯದಲ್ಲಿ ಇಲ್ಲಿ 85,000 ಓಟ್ ಲೀಡ್ ತೊಗೊಂಡಿದ್ದೀವಿ ಅಂತೇಳಿ ಭಾಳ ಹೇಳ್ಕೊಂಬಂದಿದ್ದೀರಿ. BJP ಯಾರು ಇಲ್ಲಿ ಓಟ್ ಹಾಕಿಲ್ಲ, ನಾನು ಗೆದ್ದಿದ್ದೀನಿ ಅಂತೇಳಿ. ನೀವಿಲ್ಲಿ ಸ್ವತಂತ್ರ ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ಸಿಂದ ನಿಂತ್ಕೊಳ್ರಿ, ನೀವು ರಾಷ್ಟ್ರೀಯ ಪಕ್ಷದಲ್ಲಿ ನಿಂತ್ಕೊಳ್ರಿ. ನೀವು ನಾನು BJPಯಿಂದ ನಿಂತ್ಕೊಳೋದು. ನಾನು ಕನಸು ಮನಸ್ಸಲ್ಲೂ BJPಗೆ ದ್ರೋಹ ಎಣಿಸೋನಲ್ಲ. ನೀವು BJP ಸಂಸದರಾಗಿ ಕಾಂಗ್ರೆಸ್ನ ಬೆಳೆಸೋವಂಥ, ಕಾಂಗ್ರೆಸ್ ಅವ್ರನ್ನ ಮೇಲಕ್ಕೆತ್ತುವಂಥ ಕೆಲಸ ನೀವು ಮಾಡಿದ್ದೀರಿ. ನೀವು ಕಣ್ಣಾರೆ ಕಂಡಿದ್ದೀವಿ ನಾವೆಲ್ಲ ಕೂಡ. ಇದು ನೀವು ಹೇಳ್ದಂಗೆ ಏನು ಕೇಳೋಕ್ಕಾಗಲ್ಲ. ನೀವೇನು ನನ್ನ ಹೈಕಮಾಂಡು ಅಲ್ಲ, ನೀವು ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲ, ಗೌರವಾನ್ವಿತ ಮೋದಿಜಿಯವರು ಅಲ್ಲ. ನೀವು ಅವ್ರು ಹೇಳಿ ನನಗೆ, ಅವ್ರು ಹೇಳ್ತಾರಾ ನನ್ನ BJP ಬಿಟ್ಟು ಬೇರೆ ಕಡೆ ನಿಂತ್ಕೊ ಅಂತೇಳಿ? ಪಕ್ಷ ಕಟ್ಟಿರೋದು ನಾವು. ನೀವು ಈಗ ಬಂದು ಹುತ್ತದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ನೀವು ಬಂದ ತಕ್ಷಣ 2 ಮಂತ್ರಿಮಂಡಲದಲ್ಲಿ ತಗೊಂಡಿದ್ದೀರಿ, ಲೋಕಸಭಾ ಸದಸ್ಯರಾಗಿದ್ದೀರಿ. ನಾವು ಇವತ್ತು 48 ವರ್ಷ ಪಾರ್ಟಿ ಕಟ್ಟು ನಾಗಿಲ್ಲ, BDA ಚೇರ್ಮನ್ ಆಗಿದ್ದೇವೆ. ನಾನು ಅಧಿಕಾರಕ್ಕಾಗಿರೋನಲ್ಲ, ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥವನು. ನೀನು 3 ವರ್ಷ ಆಯಿತು ಲೋಕಸಭಾ ಸದಸ್ಯರಾಗಿ, ಎಷ್ಟು 1,000 ಕೋಟಿ ಗ್ರ್ಯಾಂಟ್ ತಗೊಂಬಂದು ಯಲಹಂಕಕ್ಕೆ ಹಾಕಿದ್ದೀರಿ ನೀವು. ನಿನ್ನ ಗ್ರ್ಯಾಂಟ್ ನಮ್ಗೆ ಬೇಕಾಗಿಲ್ಲ. ಬೇರೆ ಬೇರೆ ಪಾಪ ಕ್ಷೇತ್ರಗಳಲ್ಲಿ, ಇನ್ನೂ 7 ಕ್ಷೇತ್ರಗಳಲ್ಲಿ ಎಲ್ಲ ಕಾಂಗ್ರೆಸ್ಸು, ದೊಡ್ಡಬಳ್ಳಾಪುರ ಬಿಟ್ಟರೆ ಎಲ್ಲ ಕಾಂಗ್ರೆಸ್ಸಿನ ಶಾಸಕರಿರೋದು. ಅಲ್ಲಿ ನೀವು ಅಭಿವೃದ್ಧಿಯನ್ನು ಮಾಡಿರಿ. ಬರೀ ಬೆಣ್ಣೆ ಮಾತಾಡಿಕೊಂಡು ನಮ್ಮನ್ನು ಕೆಣ್ಕೋ ಅಂತ ಮಾತಾಡಬೇಡ್ರಿ. ಇಲ್ಲ ನೇರವಾಗಿ ಮುಖಾಮುಖಿ ಬರ್ತೀಯ, ಚಿಕ್ಕಬಳ್ಳಾಪುರ ಬರಬೇಕು, ಅಲ್ಲೇ ಬರ್ತೀನಿ.